ನಮಸ್ಕಾರ, ಎಲ್ಲರಿಗೂ ಹೆಂಗಿದ್ದೀರಾ? ಇವತ್ತೇನಪ್ಪ ನಮ್ಮ ಮನೆಗೆ ವಿಶೇಷ ಅಂತಂದರೆ ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಪಲ್ಯ ಅಂತಲೂ ಕರಿಬೋದು. ನೀವು ಗೊಜ್ಜರ ಅಂದ್ರಿ, ಪಲ್ಯನರ ಅಂದ್ರಿ, ಎರಡೂ ಸರಿ. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಹೋಗ್ರಿ ಬೆಳ್ಳೆ ಕಡ್ಕೊಂಡು ತಿನ್ಬೇಕು, ಅಷ್ಟು ರುಚಿಯಾಗಿರುತ್ತಿದ್ದು. ಇವಾಗಲೇ ಒಂಥರ ತೋರಿಸಿದ್ದೀನಿ. ಇದು ಇನ್ನೊಂದು ಥರ ಹಾಗಲಕಾಯಿ ಪಲ್ಯ, ಭಾಳ ಅಂತಂದರೆ ಭಾಳ ರುಚಿಯಾಗಿರುತ್ತೆ. ನಾನು ಹೇಳಿರಿ ಏನೋ ಇದು ಅಟ್ಟಾಸನಂಗೆ ಆಗುತ್ತೆ ನಿಮಗೆ, ಆದರೆ ನೀವು ಸತಿ ಮಾಡ್ಕೊಂಡು ತಿನ್ನಿರಿ, ನಿಮಗಂತೂ ಪಕ್ಕ ಇಷ್ಟ ಆಗೇ ಆಗುತ್ತೆ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಈ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ಒತ್ತಟ್ಟಿಂದ ಹೇಳ್ಕೊಬರ್ತೀನಿ, ಎಲ್ಲ ಕಡೆ ನೋಡ್ಕೊಳ್ರಿ. ಮೊದಲು ಎಲ್ಲಿಂದ ಬರಲಿ? ಇಲ್ಲಿಂದನೇ ಬರ್ತೀನಿ ನೋಡಿರಿ. ಈ ಚಮಚದ ಅಳತೆಯಲ್ಲಿ ತಗೊಂಡ್ರದು ನಾನು. ನಿಮಗೆ ಚಮಚದ ಕಣ್ಣು ನೋಡ್ರಿ ಗೊತ್ತಾಗುತ್ತೆ ಅನಿಸುತ್ತೆ. ಇಂಥ ಚಮಚದಾಗ 2 ಚಮಚ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಇದು, ಆಯಿತಾ? ಉದ್ದಿನ ಬೇಳೆ 2 ಚಮಚ ಇದರಲ್ಲಿ. ಇದೇ ಚಮಚದಾಗೆ 2 ಚಮಚ ಬಿಳಿ ಎಳ್ಳು. ಇದು ಉದ್ದಿನ ಬೇಳೆ, ಇದು ಬಿಳಿ ಎಳ್ಳು. ಇದೆರಡು ಚಮಚ, ಇದೆರಡು ಚಮಚ ಇದರಲ್ಲಿ. 1 ಚಮಚ ಜೀರಿಗೆ, ಇದೇ ಚಮಚದಲ್ಲಿ 1 ಚಮಚ ಜೀರಿಗೆ. ಒಂಚೂರು ಅರಶಿನ ಪುಡಿ, ಆಯಿತಾ? ಆಮೇಲಿಂದ ಬೆಲ್ಲ ಒಂಚೂರು, ಆಯಿತಾ? ಇದೇನಿದು ಹಾಗಲಕಾಯಿ ಹುಗ್ಗಿ ಮಾಡ್ತಿದೆಯೋ ಏನು ಹಾಗಲಕಾಯಿ ಪಲ್ಯ ಮಾಡ್ತಿದೆಯೋ ಅನಾಡಿ ಬೆಲ್ಲ ತಗೊಂಡಿ ಅಂತ ಅಂದ್ಕೊಬೇಡ್ರಿ. ಒಂಚೂರು ಬೆಲ್ಲ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ. ತೀರಾ ನೀವು ನಾ ಬೆಲ್ಲ ತಿನ್ನಲ್ಲಪ್ಪ ನಮಗೆ ಅಸಲ್ಲ ಅನ್ನೋದಾದರೆ ಒಂಚೂರು ಕಡಿಮೆ ತಗೊಳ್ರಿ, ಒಂದಿಷ್ಟಿದ್ದರೆ ಚಂದ ಅಂತ ಅಷ್ಟೇ. ಆಮೇಲೆ ಹುಣಸೆಹಣ್ಣು ಒಂದಿಷ್ಟು, ಒಂದು ನಿಂಬೆಹಣ್ಣಿನ ತೊಳೆದಷ್ಟು ಹುಣಸೆಹಣ್ಣು, ಆಯಿತಾ? ಇದು ಒಂಚೂರು ಹಳೆದಾಗಿತ್ತೆ, ಅದಕ್ಕೆ ಕರಗಾಗಿತ್ತೆ. ಆಮೇಲಿಂದ ಇದು ಒಣ ಕೊಬ್ಬರಿ ತುರಿ, ಇದು ಒಂದು ಬಟ್ಲಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತಲ್ವ, ಒಂದು ಹಿಡಿಯಷ್ಟು ಅಂತ ತಗೊಳ್ರಿ. ಒಂದು ಹಿಡಿ ಹಿಂಗೆ ಹಿಡಿದ್ರೆ ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ. ಇದು ಹಸಿ ತೆಂಗಿನಕಾಯಿ ಅಲ್ಲ, ಒಣ ಕೊಬ್ಬರಿ ತುರಿ, ಗಿಟ್ಕ ಅಂತೀವಲ್ಲ ಅದು. ಆಮೇಲೆ ಹಗುರಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಇವು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಅದ್ರ ಮೇಲಿಂದ ಸಿಪ್ಪೆ ತೆಗೆದಿಲ್ಲ. ಆಮೇಲಿಂದ ಒಂದು 2 ಎಸಳು ಕರಿಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ. ಇಷ್ಟು ಈ ಪಲ್ಯಕ್ಕೆ ಬೇಕಾಗುತ್ತೆ. ಇದನ್ನು ಹುರ್ಕೋಬೇಕು, ಅದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತೇಳಿ. ಒಂದು ಸತಿ ಎಲ್ಲವೂ ನೋಡ್ಕೊಬಿಟ್ರಿ ಎಲ್ಲ. ಒಂಚೂರು ಹತ್ತಿರದಿಂದ ತೋರಿಸ್ತೀನಿ, ಯಾಕಂದರೆ ಅವು ಗೊತ್ತಾಗಲ್ಲ ಅಂಥೇಳಿ. ಬೆಲ್ಲ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ಒಣ ಕೊಬ್ಬರಿ ತುರಿ, ಜೀರಿಗೆ, ಅರಶಿನ ಪುಡಿ, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಇಷ್ಟು. ಆಮೇಲೆ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ kg ಅಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ. ಹಾಗಲಕಾಯಿ ತಗೊಂಡು ಹಿಂಗೆ ಅರ್ಧಕ್ಕೆ ಹೆಚ್ಕೊಂಡಿದ್ದೀನಿ. ಹಿಂಗೆ ದುಂಡಿಗೆ ಹೆಚ್ಚಿಲ್ಲ, ಅರ್ಧಕ್ಕೆ ಹೆಚ್ಕೊಂಡಿದ್ದೀನಿ, ಅರ್ಧ ಚಂದ್ರ ಆಕೃತಿಗೆ, ಗೊತ್ತಾಯ್ತಾ? ನೀವು ಬೇಕು ಅಂತಂದರೆ ದುಂಡಿಗೆ ಹೆಚ್ಕೋಬೋದು. ಅವೆಲ್ಲ ಯಾವ ನೊಂದೇ ದುಂಡಿಗೆ ಹೆಚ್ಚಿ ಅದರೊಳಗಿರೋದೆಲ್ಲ ಹತ್ತಿವುದು ತೆಗಿಯೋ ಅಷ್ಟೊತ್ತಿಗೆ ಎಲ್ಲ ತಲೆ ಕೆಟ್ಟು ಸುಮ್ಮನೆ ರಗ್ಗೆಳ್ಕೊಂಬಕ್ಕಮನೆ ಅನಿಸುತ್ತೆ. ಹಂಗಾಗಿ ನಾನು ಒಂಚೂರು ಅಡ್ಡೆ ಹೆಚ್ಚಿದ್ದೀನಿ. ನಿಮಗೆ ಏನಾರ ಪುರ್ಸೊತ್ತಿತ್ತು ಅಂತಂದರೆ ತೀರಾ ದುಂಡಿಗೆ ಹೆಚ್ಕೊಂಡು ನೋಡ್ತಾಗಿಂದ ಬೀಜ ಎಲ್ಲ ತೆಗೆದು ವಾರಣ ಮಾಡ್ಕೇಳ್ರಿ, ಅಷ್ಟೇ ಚೆನ್ನಾಗಿರುತ್ತೆ ನೋಡಿರಿ. ಇಷ್ಟು ಒಂದು ಅರ್ಧ kg ಅಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ. ಒಂದು ಅರ್ಧ kgಗೆ ನಾನು ಅಳತೆ ತೋರಿಸ್ತಿರೋದು, ಗೊತ್ತಾ? ಬರೀ ಇವಾಗ ಇವನ್ನೆಲ್ಲವನ್ನು ಹುರ್ಕೋಬೇಕು. ಒಂದು ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡು ಒಂದು ತೊಟ್ಟು ಎಣ್ಣೆ ಬಿಡ್ರಿ. ಒಂದಿಷ್ಟು ಚೂರು ಎಣ್ಣೆ ಜಾಸ್ತಿ ಹಿಡಿಯುತ್ತಿದ್ದು, ಆದರೆ ಏನು ತೊಂದರೆ ಇಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿಂತೀವಲ್ಲ, ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಇವಾಗ ನೋಡಿರಿ, ಉದ್ದಿನ ಬೇಳೆನ ಹಾಕತ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಕಲ್ಲ ಹಿಂದೆ ಗುಟ್ಟಲ್ಲೇ ಉದ್ದಿನ ಬೇಳೆ ಹಾಕಳ್ರಿ. ಇವನು ಅಷ್ಟೇ ಕಂದು ಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರಿಬೇಕು, ಸಣ್ಣೂರಿನಲ್ಲೇ. ಇದೇನೈತಿದು ಮೊದಲಿಂದ ಕೊನೆ ತನಕ ಸಣ್ಣೂರಿನಲ್ಲೇ ಇದನ್ನ ಹುರ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಬಿಡ್ರಿ, ಸೀದ್ರೆ ಒಂಥರ ಆಗುತ್ತೆ, ರುಚಿ ಬರೋಲ್ಲ. ಹಾಗಾಗಿ ಸಣ್ಣೂರಿನಲ್ಲೇ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಹುರಿರಿ ಉದ್ದಿನ ಬೇಳೆನ. ಹುರಿತಾ ಬಣ್ಣ ಬದಲಾಗ್ತೈತೆ.
ಒಂದು ಕ್ಷಣ ಮತ್ತು ಜಾಸ್ತಿ ಹಿಡಿದ್ರೆ ಪರವಾಗಿಲ್ಲ, ನಿಧಾನಕ್ಕೆ ಸಣ್ಣೂರಿನಲ್ಲೇ ಚೆನ್ನಾಗಿ ಒಳ್ಳೆ ಹದಕ್ಕೆ ಹುರಿಬೇಕು ಇವನ್ನೆಲ್ಲ. ಆವಾಗ ಪಲ್ಯ ಘನವಾಗಿ ಬರುತ್ತೆ. ನೋಡಿರಿ, ಉದ್ದಿನಬೇಳೆ ಹುರಿದ್ವು, ಹಿಂದೆನೇ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಆಮೇಲಿಂದ ಜೀರಿಗೆನೂ ಹಾಕ್ಬಿಡ್ತೀನಿ. ಎಳ್ಳು ಹಾಕ್ತಿದ್ದಂಕಲೇ ಅವೇನು ಅಗೈಗನಷ್ಟೊತ್ತಿಗೆ ಆಗ್ಬಿಡ್ತವೆ. ಹಾಗಾಗಿ ತಡ ಮಾಡೋಂಗಿಲ್ಲ. ಹಿಂದೆ ಗುಟ್ಟಲೇ ಕೊಬ್ಬರಿನೂ ಹಾಕೋಬಿಡಿ, ಕೊಬ್ಬರಿ ತುರಿ. ಎಣ್ಣೆ ಕಾದಿರುತ್ತಲ್ಲ, ಅವು ಸೀದ್ ಬಿಡ್ತಾವೆ. ಅದಕ್ಕೇ ಕೊಬ್ಬರಿ ಹಾಕೊಂಡಾದ್ಮೇಲೆ ಹಸಿಮೆಣ್ಸಿಕಾಯಿ ಹಾಕೋಬಿಡ್ರಿ. ಆಮೇಲಿಂದ ಕರಿಬೇವು ಸ್ವಲ್ಪ ಹಸಿ ವಾಸನೆ ಇರಲಿ ಅಂಥೇಳಿ ಕೊನೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು ನೀವು ಬೇಕಾದ್ರೆ ಹುಳಿನ ಹಿಂಡಿ ಹಾಕ್ಬೋದು. ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಹೆಂಗೂ ರುಬ್ಬಕ್ಕಲ್ಲ ಇದನ್ನ, ಹಾಗಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಣ್ಣೂರಿನಲ್ಲೇ ಇದೆಲ್ಲ ಘಮ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರಿರಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕತ್ತಾ ಇದ್ದೀನಿ. ಇನ್ನೊಂದು ಇಲ್ಲಿ ಮುಖ್ಯವಾದ್ದು ಏನಪ್ಪ ಅಂತಂದರೆ, ನೀವು ಕೈ ಬಿಡಬಾರ್ದು, ಹಿಂಗೆ ಗೂರಾಡ್ತಿರ್ಬೇಕು. ಉದ್ದಿನಬೇಳೆ ಇರ್ತಾವಲ್ಲ, ಅವು ತಲೆ ಹಿಡಿದು ಸೀದ್ ಬಿಡ್ತವೆ. ಹಂಗಾಗಿ ಇವೆಲ್ಲ ಹಾಕಿದ ಮೇಲೆ ಕೈ ಬಿಡ್ದಂಗೆ ಚೆನ್ನಾಗಿ ಗೂರಾಡಿ, ಅದು ಘಮ ಬಿಟ್ಕೊಳುತ್ತೆ. ಹಸಿಮೆಣ್ಸಿಕಾಯಿ ವಾಸನೆ ಮೂಗಿಗೆ ಬಡಿಯುತ್ತೆ, ಅಲ್ಲಿವರೆಗೂ ಹುರಿರಿ ಸಾಕು. ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕೊನೆಗೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಕೊನೆಗೆ ಹಾಕ್ರಿ, ಫಸ್ಟ್ಗೆ ಹಾಕಿದರೆ ಕರಗಾಗ್ಬಿಡುತ್ತೆ. ಸ್ಟವ್ ಕೆಡ್ಸಿ ನೋಡ್ರಿ. ಅದೇ ಬಿಸಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಗೂರಾಡ್ತೀರಿ. ಇವು ಗೊತ್ತಾಯ್ತಲ್ಲ, ಉದ್ದಿನಬೇಳೆ ಹಾಕಿದ ಮೇಲೆ ಎಳ್ಳು ಹಾಕಿದ್ರಿ, ಆಮೇಲೆ ಜೀರಿಗೆ ಹಾಕಿದ್ರಿ. ನಾನು ಏನೇ ತೋರಿಸ್ತಿದ್ದೀನಿ ಹಂಗೆ ಹಾಕ್ರಿ. ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇರಬಾರ್ದು. ಸಣ್ಣೂರಿನಲ್ಲೇ ಇದನ್ನು ಮಾಡಿರಿ. ಸಿಹಿಬಾರ್ದು, ಉದ್ದಿನಬೇಳೆನೂ ಸಿಹಿಬಾರ್ದು, ಎಳ್ಳು ಸಿಹಿಬಾರ್ದು, ಜೀರಿಗೆನೂ ಸಿಹಿಬಾರ್ದು. ಭಾಳ ತಡಿಯಲ್ಲಿದು, ಒಂದು 4-5 ನಿಮಿಷಕ್ಕೆ ಅಷ್ಟು ಹುರ್ಕೊಂಬಿಡ್ಬೋದು. ಇವಾಗ ಇದನ್ನ ನುಣ್ಣಗೆ, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಕ್ಕಿದ್ನ. ಸರಿ, ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣು ರುಬ್ಕೊಬರ್ತೀನಂತೆ. ಮತ್ತಿದೇ ಬಾಣಲಿ ಬೇಕಾಗತ್ತೆ ಈಗ ಒಗ್ಗರಣೆ ಹಾಕೋದಕ್ಕೆ. ಹಂಗೆ ನೋಡಿರಿ, ಇದಕ್ಕೆ ಬೆಲ್ಲನೂ ಹಾಕ್ಕೊಬಿಡ್ತೀನಿ. ಇದೇ ಮಿಕ್ಸ್ಚರಿಗೆ ಬೆಲ್ಲನೂ ಹಾಕ್ಕೊಂಡು ನುಣ್ಣು ರುಬ್ಕೊಬರ್ತೀನಿ. ಇವಾಗ ಊರಾಗಿರೋ ಮಿಕ್ಸಿ ಸೌಂಡೆಲ್ಲ ನಿಂದೆ ಮಿಕ್ಸಿ ನುಂಗಿರಂಗೈತಲ್ಲಪ್ಪ ಅಂತ ಅಂದ್ಕೊಂಡ್ರಾ? ಹಂಗೇನೆ ನೋಡಿರಿ, ಇದು ಇಷ್ಟು ನುಣ್ಣಗೆ ರುಬ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣು ರುಬ್ಬಬೇಕು. ಈಗಿದೆ ಬಾಣಲಿಗೆ ಇನ್ನೊಂದು ಎಣ್ಣೆ ಹಾಕ್ರಿ. ಒಂಚೂರು ಜಾಸ್ತಿನೇ ಇರಲಿ, ಇದು ಹಾಗ್ಲಿಕ್ಕೆ ಹುರ್ಕೋಬೇಕು. ಇದರಲ್ಲಿ ಈ ಎಣ್ಣೆನಲ್ಲೇ ಚೆನ್ನಾಗಿ ಇದಾಗಬೇಕದು.
ಇನ್ನೇನು ಒಗ್ಗರಣೆ ಗೊತ್ತೈತಲ್ಲ, ಒಂದು 4 ಕಾಳು ಸಾಸಿವೆ ಹಾಕ್ರಿ. ನೋಡಿರಿ, ನಿಮ್ಗೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಈ ಒಗ್ಗರಣೆ ಏನು ಹಾಕೋದು ಬೇಡ. ಒಂಚೂರು ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅಂದಮೇಲೆ ಹಾಗಲಕಾಯಿ ಹಾಕ್ಕೊಂಡು ಹಂಗೆ ಹುರ್ಕೊಬಿಡ್ಬೋದು. ನಿಮ್ಗೇನಾದರೂ ಹಿಂಗೆ ಬೇಡ ಅಂತಂದರೆ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಗ್ಗರಣೆ ಕೊಡ್ಬೋದು, ಈರುಳ್ಳಿ ಟೊಮೆಟೊ ಹಣ್ಣು ಅಂತ. ಈಗ ಸಾಸಿವೆ ಸಿಡ್ದಿದ್ದಂಕಲೇ ಹಿಂದೆ ಗುಟ್ಟಲೆ ಒಂದು 4 ಕಾಳು ಜೀರಿಗೆ ಹಾಕ್ರಿ. ಜೀರಿಗೆ ಹಾಕಿದ ಮೇಲೆ ನಾನೇನು ಮಾಡ್ತೀನಿ, ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದೆ, ಕರಿಬೇವು ಹಾಕಿದೆ, ಹಾಗೆ 1-2 ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ಒಂಚೂರು ಈರುಳ್ಳಿ ಕೆಂಪದ ತನಕ ಚೆನ್ನಾಗಿ ಎಣ್ಣೆಯಲ್ಲೇ ಇದನ್ನ ಮಾಗಿಸ್ರಿ ಈ ಥರ. ಇನ್ನಲ್ಲ ನೀವು ಬೇಕು ಅಂತಂದರೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಬಿಡ್ಬೋದು ನೀವು. ಈರುಳ್ಳಿ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಬಿಟ್ಟು ಒಂಚೂರು ಹಿಂಗೆ ಹಾಕ್ಕೊಂಡು ಅದನ್ನ ಹುರಿತೀವಲ್ಲ, ಆವಾಗಲೂ ಒಂಚೂರು ಹಿಂಗೆ ಹಾಕ್ಕೊಂಡು ಇದನ್ನು ನೀವು ಬೇಡ ಅಂತಂದರೆ ಬಿಡ್ಬೋದು. ಈರುಳ್ಳಿ ಟೊಮೆಟೊ ಹಣ್ಣನ್ನು ಇವನ್ನ ಹಾಕೋದ್ರಿಂದ ಇದೊಂಥರ ರುಚಿ ಇರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಒಂಚೂರು ಈರುಳ್ಳಿ ಮೆತ್ತಗಾಗ್ತಿದ್ದಂಕಲೇ ನಾವೇನಿಲ್ಲ ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು. ನೀವು ಬೇಕು ಅಂತಂದರೆ ಇದನ್ನ ಮತ್ತೆ ಬೇರೆ ಇನ್ನೊಂದು ಬಾಂಡಿನಲ್ಲಿ ಎಣ್ಣೆ ಹಾಕ್ಕೊಂಡು ಕೂಡ ಹುರಿದು ಹಾಕ್ಬೋದು. ಇದಕ್ಕೆ ನಂಗೆ ಹಾಕಲ್ಲ, ಇದ್ರ ಜೊತೆಗೇ ಹುರಿತೀನಂತೆ. ಒಂಚೂರು ಹುರಿನ ಜಾಸ್ತಿ ಇಟ್ಕೊಂಡು ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದರೆ ಚೆನ್ನಾಗಿ ಎಣ್ಣೆ ಜೊತೆಗೆ ಬೇಯ್ತವೆ ಅಂತ. ಆಮೇಲೆ ತೀರ ಸಪ್ಪಗೂ ಆಗಲ್ಲ ಹಾಗಲಕಾಯಿ. ಜೋರಾಗಿ ಇಟ್ಕೊಂಡು ಹುರಿನ ಚೆನ್ನಾಗಿ ಹುರಿರಿ. ಹಾಗಲಕಾಯಿ ಎಲ್ಲ ಮೆತ್ತಗಾಗಬೇಕು ಅದರಲ್ಲೇ ಹಂಗೆ. ಮುಚ್ಚಕ್ಕೋಗ್ಬೇಡ್ರಿ ಸ್ವಲ್ಪ ಹೊತ್ತು, ಯಾಕಂದ್ರೆ ನೀರು ಹೊಡೆದ್ಬಿಡ್ತಂತ. ನೀರು ಹೊಡೆದ್ರೆ ಅವು ಒಂಥರ ಚೆನ್ನಾಗಾಗಲ್ಲ ಅವು. ಅದಕ್ಕೆ ಹಿಂಗೇ ಚೆನ್ನಾಗಿ ಜೋರೂರಿ ಇಟ್ಕೊಂಡು ಹುರಿರಿ. ಒಂಚೂರು ಅದೇ ದೊಡ್ಡೂರಿನಲ್ಲೇ ಇವನ್ನ ಬಾಡಿಸ್ಕೋಬೇಕು. ಸಣ್ಣೂರಿ ಇಟ್ಟರೆ ಇವು ಒಂಥರ ನೀರು ಬಿಟ್ಕೊತವೆ. ನಾನು ಅದಕ್ಕೆ ಜೋರೂರಿನಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿರಿ, ನನಗೆ ಇಷ್ಟು ಸಾಕು. ನೀವು ಬೇಕು ಅಂತಂದರೆ ಇನ್ನೊಟ್ಟೊತ್ತು ನೀವು ಹಿಂಗೆ ಮಾಡಿದ್ರಿ, ಹುರಿದ್ರಿ ಅಂದರೆ ಇನ್ನೂ ಮೆತ್ತಗೆ ಆಗ್ತವೆ ಇವು. ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತೈತೆ. ನಿಮ್ಗೆ ಯಾರು ಜಾಸ್ತಿ ಬೇಕಂತಂದರೆ ಇನ್ನೊಂದು 5 ನಿಮಿಷ ಇದು ಮಾಡಿದರೆ ಇನ್ನೂ ಮೆತ್ತಗಾಗಿ ಇನ್ನೂ ಚೆನ್ನಾಗಿ ಇದಾಗ್ತವೆ. ನನಗೆ ಒಂಚೂರು ಹಿಂಗೆ ಇರಬೇಕು, ತೀರಾ 100% ಬಾಡಿದರೆ ಅಷ್ಟು ಚೆನ್ನಾಗಿರಲ್ಲ ನನಗೆ. ಹಂಗಾಗಿ ಅದು ನಿಮ್ಮ ಇಚ್ಛೆ. ಇಷ್ಟು ಆಗ್ತಿದ್ದಂಕರೇ ಒಂಚೂರು ಉರೇ ಸಣ್ಣಕ್ಕೆ ಮಾಡ್ಕೊಂಡು ನಾವು ನೇಲಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕ್ಬೇಕು ಇವಾಗ. ಜಾರ್ ತೊಳೆದು ನೀರು ಹಾಕ್ರಿ, ನೀರನ್ನ ಧಾರಾಳವಾಗಿ ಹಾಕ್ರಿ. ಒಂಚೂರು ತೆಳ್ಳಗೆ ಇರಬೇಕಿದೆ, ಯಾಕಂದರೆ ಇದು ಕುದ್ದರೆ ಮತ್ತೆ ಗಟ್ಟಿಯಾಗುತ್ತೆ. ಉದ್ದ ಹಾಕಿದ್ದೀವಲ್ಲ, ಹಾಗಾಗಿ ಒಂಚೂರು ತೆಳ್ಳಗೆ ಮಾಡ್ಕೊಳ್ರಿ. ಇದನ್ನ ಕುದ್ಮೇಲೆ ಗಟ್ಟಿಗಾಗುತ್ತೆ. ಇವಾಗ ಉಪ್ಪು ನೋಡಿ ಹಾಕ್ಕೊಳ್ರಿ. ಉಪ್ಪು ಬೇಕೋ ಇನ್ನೊಂಚೂರು ಬೇಕಾದ್ರೆ ಉಪ್ಪು ಉದ್ರಿಸ್ಕೊಳ್ರಿ. ಉಪ್ಪು ಹಾಕ್ಬೇಕು, ಯಾಕಂದ್ರೆ ಒಂದು ಚೂರು ಹಾಕಿದ್ದೀವಿ ಆಗಲೇ. ನಾನು ನೀರು ಒಂಚೂರು ಧಾರಾಳವಾಗಿ ಹಾಕ್ತಾಯಿದ್ದೀನಿ, ನೀವು ಹಾಕ್ರಿ. ಯಾಕಂದರೆ ಉದ್ದಿನ ಬೇಳೆ ಹಾಕಿದ್ದೀವಲ್ಲ, ಮತ್ತು ಅದು ಗಟ್ಟಿಗೆ ಆಗೇ ಆಗುತ್ತೆ ಕುದ್ಮೇಲೆ. ಹಂಗಾಗಿ ಅದಕ್ಕೊಂಚೂರು ಆ ಮಸಾಲೆ ಹಾಗಲಕಾಯಿ ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೇಕು. ಇದನ್ನು ತೆಳ್ಳಗಾತು ಅಂದ್ಕೊಬಿಡ್ರಿ, ಕುದ್ದಷ್ಟು ಗಟ್ಟಿಗಾಗುತ್ತೆ. ಉಪ್ಪು
ನೋಡಿ ಒಂದು ಅವಣಿಗೆ ಹಾಕ್ಕೊಳ್ರಿ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಹಂಗಾಗಿ ಹಾಕ್ತಾಯಿದ್ದೀನಿ. ಇದನ್ನು ಒಂಚೂರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಅಂತಂದರೆ ಭಾಳ ಹೊತ್ತೇನು ಬೇಕಾಗಲ್ಲ. ಅದು ಹಾಗಲಕಾಯಿ ಚೆನ್ನಾಗಿ ಒಂಚೂರು ಮಸಾಲೆ ಹತ್ತೋವರೆಗೂ ಕುದಿಸಿ ಇಳಿಸಿದ್ರಿ ಅಂತಂದರೆ ರುಚಿ ರುಚಿಯಾದ ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಗೊಜ್ಜು ಅಂತಲೂ ಕರಿಬೋದು. ಸಿದ್ಧವಾಯಿತು ಅಂತಲೇ ಅರ್ಥ. ಒಂಚೂರು ಉಪ್ಪು ನೋಡಿರಿ. ಸಖತ್ತಾಗಿರುತ್ತೆ. ಅವ್ರು ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ, ಇದಕ್ಕೆ ಜಂಗಿರ್ಕಂತ್ರ ನೀವು. ಅದೇ ನಿಮ್ಗೆ ಒಂಚೂರು ಹುಳಿ ಜಾಸ್ತಿ ಬೇಕು ಅನ್ನೋದು ಟೊಮಟೊ ಹಣ್ಣು ಕೂಡ ಹಾಕಿರ್ಬೋದು. ಈರುಳ್ಳಿ ಹಾಕಿ ಇದು ಈ ಖಾರ ಹಾಕೋದಕ್ಕೂ ಮುಂಚೆನೇ ಒಂದು ಟೊಮಟೊ ಹಣ್ಣು ಹೆಚ್ಚು ಹಾಕೋಬೋದು, ಚೆನ್ನಾಗಿರುತ್ತೆ. ಇದು ಒಂಚೂರ ಕೈ ಬಿಡಲಾರ್ದೆ ಗೂರಾಡ್ತಿರ್ಬೇಕು, ತಳ ಹಿಡಿತೈತೆ ಅದಕ್ಕೆ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಇನ್ನೊಂದು ತೊಟ್ಟು ನೀರು ಹಾಕೊಂಡು ಇದು ಮಾಡಿದ್ರೆ ಮುದ್ದೆ ಜೊತೆಗೂ ತಿನ್ಬೋದು. ಮುದ್ದೆ ಜೊತೆಗೂ ಘನವಾಗಿರುತ್ತೆ. ಸಣ್ಣವರಿಗೆ ಒಂಚೂರು ಜಾಸ್ತಿ ಉರಿಟ್ಟು ಕುದಿಸ್ರಿ. ಅವಾಗ ಹಿಂಗೆ ಒಂಚೂರು ಗೂರಾಡ್ರಿ ಹಿಂಗೆ. ಉಪ್ಪು ಒಂಚೂರು ನೋಡಿ ಹಾಕ್ರಿ, ಯಾಕಂದರೆ ಇದು ಗಟ್ಟಿ ಆದಮೇಲೆ ಇನ್ನು ಉಪ್ಪು ಜಾಸ್ತಿ ಆಗುತ್ತೆ. ಹಂಗೆ ಒಂಚೂರು ಕಡಿಮೆನೇ ಹಾಕ್ಕೊಂಡ್ರಿ. ಆಮೇಲೆ ತೀರಾ ಬೇಕು ಅಂದರೆ ಇನ್ನೊಂಚೂರು ಹಿಂಗೆ ಉದುರಿಸು ಅಂದರೆ ಅಷ್ಟೇ. ತೀರಾ ಉಪ್ಪಟ್ಟೆ ಉರ್ಲಾತು ಅಂದರೆ ಮತ್ತೆ ಅದನ್ನ ರಿಪೇರಿ ಮಾಡೋದು ಕಷ್ಟ. ತೀರಾ ಸಪ್ಪಗಿದ್ರೆ ಇನ್ನೊಂಚೂರು ಉಪ್ಪು ಉದುರಿಸ್ಕೊಂಡು ಸರಿ ಮಾಡ್ಕೊಂಡು ತಿನ್ಬೋದು. ನೋಡ್ರಿ ಅಂತ ಚೆನ್ನಾಗಿ ಕುದೀತೈತೆ. ಹಿಂಗೆ ಕುದಿಲಿ. ಅದು ನೀರು ನೀವು ಆರಾಮಾಗಿ ಧಾರಾಳವಾಗಿ ಹಾಕ್ಬೋದು. ನೀವು ಎಷ್ಟು ನೀರು ಹಾಕಿದ್ರೂ ಅದು ಕುದ್ದಂಗೆ ಗಟ್ಟಿಗಾಗುತ್ತೆ. ಅದು ನಿಮಗೆ ತೀರಾ ಗಟ್ಟಿಗೆ ಬೇಕಂತಂದರೆ ಇನ್ನೊಟ್ಟು ಹೊತ್ತು ಕುದಿಸ್ಕೊಳ್ರಿ. ಇಲ್ಲ ಒಂದು ಇಷ್ಟಕ್ಕೆ ಸಾಕು ಅನ್ನೋದಾದರೆ ಇಳಿಸ್ರಿ ಅಷ್ಟೇ, ಆಯಿತಾ. ಇವು ಭಾಳ ಫುಲ್ಲು ಮೆತ್ತಗಾಗಬೇಕು ಅಂತಂದರೆ ಇನ್ನೊಂದು ತೊಟ್ಟು ನೀರು ಹಾಕ್ಬೇಕು. ಇನ್ನೂ ನೀರು ಹಾಕಿ ಕುದಿಸ್ಕೋಬೋದು. ತೀರಾ ಕರಗೋದು ಅಂದರೆ ಅದರಲ್ಲಿ ಏನೂ ಉಳಿಯಲ್ಲ ಅಂಥೇಳಿ ನಾನು ತೀರಾ ಯಾವುದನ್ನು ಬೇಯಿಸೋದಿಲ್ಲ ನಾನು ತರಕಾರಿಗಳು. ಗಟ್ಟಿ ಆಗ್ತದಂಕಲೇ ಉರಿ ಸಣ್ಣಕ್ಕಿಟ್ಟೆ. ಇವಾಗ ಸಣ್ಣಕ್ಕಿಟ್ಟು ಸಣ್ಣೂರಿನಲ್ಲಿ ಇನ್ನೊಟ್ಟತ್ತು ಕುದಿಲಿ ಅಂತೇಳಿ. ಅಷ್ಟೊತ್ತಿಗೆ ಇವನು ಇನ್ನೊಂಚೂರು ಮೆತ್ತಗಾಗ್ತವೆ ಹಾಗಲಕಾಯಿ ಅಂತ. ನೋಡಿರಿ ಕುದ್ದಂಗೆ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ನೋಡಿರಿ ಇವಾಗ ಕೊನೆಗೆ ಇಳಿಸೋ ಮುಂದೆ ಒಂದು ಚಮಚ ಇದ್ದರೆ ಮನೇಲಿ ಇತ್ತು ಅಂತಂದರೆ ಹುಚ್ಚೆಳ್ಳು ಪುಡಿ, ಇದನ್ನ ಹುರಿದು ಪುಡಿ ಮಾಡಿರೋದು. ಇದನ್ನ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿದು ಪುಡಿ ಮಾಡಿರೋದು ಹುಚ್ಚೆಳ್ಳು ಪುಡಿ ಒಂದು ಚಮಚ ಉದುರಿಸ್ರಿ. ಇದನ್ನು ಸ್ವಲ್ಪ ಇನ್ನೊಂಚೂರು ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಇದಕ್ಕೆ. ಇದ್ರೆ ಹಾಕಿ ಇಳಿದ್ರೆ ಬೇಡ. ಅದೇ ಹುಚ್ಚೆಳ್ಳು ಅಂತೀವಿ, ನಮ್ಮ ಕಡೆ ಕುರ್ಶಾನಿ ಅಂತೀವಿ. ಅದು ಸಾಕು. ಇಷ್ಟಾದ್ಮೇಲೆ ನಾನು ಸ್ಟವ್ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ತಾ ಇದ್ದೀನಿ. ಇಷ್ಟಾಯಿತು ಅಂತಂದರೆ ರುಚಿಯಾದ ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ. ಇದು ಭಾಳ ಚೆನ್ನಾಗಿರುತ್ತೆ. ನಿಮಗೇನಾದರೂ ಇದು ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.